ಹಲೋ ಸ್ನೇಹಿತರೆ, ಇವತ್ತು ನಮ್ಮ ಮುಳಬಾಗಿಲಿದ್ದೀವಿ. ಇವತ್ತು ಅಕ್ಷಯ ಸಿಲ್ಕ್ ಅಂತ ಒಂದು ಜಂಕ್ಷನ್ ಇದೆ. ಇಲ್ಲಿ ನಲಗಂಗಮ್ಮ ಅಂತ ದೇವಸ್ಥಾನ ಇದೆ. ಇದ್ರ ಹತ್ರ ಒಂದು ಓಣಿ ಬರುತ್ತೆ, ಅಂದರೆ ಕಾರಿಡಾರಲ್ಲಿ ಫ್ಲವರ್ ಕಾರಿಡಾರ್. ಇಲ್ಲಿ ಹೋದರೆ ನಿಮಗೆ ಪ್ರಸಾದ್ ಮುಳಬಾಗಿಲು ದೋಸೆ ಹೋಟೆಲ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮುಳಬಾಗಿಲಲ್ಲಿದ್ದೀವಿ. ಮುಳಬಾಗಿಲಲ್ಲಿ ತುಂಬ ಫೇಮಸ್ ಇದೆ. ಒಂದು ನಿಮಗೆ ಫ್ಲವರ್ ಮಾರ್ಕೆಟ್ ಫೇಮಸ್ ಇದೆ, ಅದು ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್. ಅದ್ರ ಜೊತೆಗೆ ತುಂಬ ಜನ ಬೈಕರ್ಸ್ ಆಗಲಿ ದೂರದಿಂದ ಬರ್ತಾರೆ. ಇಲ್ಲಿಗೆ ಏನು ಫೇಮಸ್ ಅಂದರೆ ಮುಳಬಾಗಿಲು ದೋಸೆ ಫೇಮಸ್ಸು. ಸೊ ಇಲ್ಲಿ ಮುಳಬಾಗಿಲು ದೋಸೆ ಎಲ್ಲ ಕಡೆ ನೀವು ನೋಡಿರ್ಬೋದು, ಹೈವೇನ್ಸಲ್ಲಿ, ಕೋಲಾರ ಹೈವೇನಲ್ಲೂ ಇದೆ. ಬಟ್ ಒರಿಜಿನಲ್ ಮುಳಬಾಗಿಲು ಹೋಟೆಲ್ ಬಂದು ಊರೊಳಗಡೆ ನೀವು ಬಂದಾಗ ಇಲ್ಲಿ ಸರ್ಕಲಿಂದ, ಈ ಸರ್ಕಲ್ಲು ಇಂದ ನೀವು ಲೆಫ್ಟ್ ತೊಗೊಂಡ್ರೆ ಈ ಕಾರ್ನರಲ್ಲಿ ಹೋಟೆಲ್ ಬರುತ್ತೆ. ಚಿಕ್ಕದಾಗಿದೆ, ಬಟ್ ಅದು ಒಳಗಡೆ ಬಂದಾಗ ಯಾರಾದರೂ ಹೇಳ್ತಾರೆ ಇಲ್ಲಿ ಮಾರ್ಕೆಟಲ್ಲಿ. ಸೊ ನಿಮಗೆ ವೆರೈಟೀಸ್ ಆಫ್ ದೋಸೆ, ಇಡ್ಲಿ, ರೈಸ್ ಬಾತ್ ಆಗುತ್ತೆ. ಬಟ್ ಮೇನಾಗಿ ದೋಸೆಗೋಸ್ಕರ ಇಲ್ಲಿಂದ ತುಂಬ ದೂರದಿಂದ ಬೈಕ್ ರೈಡ್ ಮಾಡಿ ಬರ್ತಾರೆ ಇಲ್ಲಿ ತಿನ್ನೋಕ್ಕೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಅಲ್ಲೇ. ನಿಮಗೆ ಇಲ್ಲಿ ಅಥೆಂಟಿಕ್ ಆಗಿರೋ ಮೈಸೂರು ಪಾಕ್ ಪವನ ಸಿಗುತ್ತೆ. ಒಂದು ವಡೆ ಹಾಕಿ ಸರ್, ನಿಮ್ಗೆ ಒಂದು ವಡೆ ಫುಲ್ ಚಟ್ನಿ ಬೇಡ, ಚಟ್ನಿ ಹಾಕಿ ಸೈಡ್ ಬಂದರೆ 4-5 ಗಿರೀಶ್ ಅವರು ಒಂದು ವಡೆ ಚಟ್ನಿ ನಮಸ್ತೆ. ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿರೋದು ಬಂದು 1979ಇಂದ. ಆವಾಗಿಂದ ನಾವು ದೋಸೆ ಫೇಮಸ್ ನಮ್ಮಲ್ಲಿ. ಪ್ಲಸ್ ಇಲ್ಲಿ ನಮ್ಗೆ ಸಿಗೋ ಐಟಮ್ ಬಂದು ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ, ಚಿತ್ರಾನ್ನ, ಪೊಂಗಲ್ಲು, ದೋಸೆಯಲ್ಲಿ ಮಸಾಲೆ ದೋಸೆ, ಆನಿಯನ್ ದೋಸೆ, ಪ್ಲೈನ್ ದೋಸೆ, ಬಾತ್ ಮಸಾಲೆ. ಸರ್, ತುಂಬ ದೂರದಿಂದ ನಿಮ್ಮ ದೋಸೆಗೋಸ್ಕರ ಬರ್ತಾರೆ. ಏನು ಸ್ಪೆಷಾಲಿಟಿ ಸರ್? ನಾವು ಮಾಡೋದು ಅಷ್ಟೇ ಗುಣಮಟ್ಟವಾಗಿ ಮಾಡ್ತೀವಿ. ಟೇಸ್ಟ್ ಹಂಗೆ ಇರುತ್ತೆ. ಓಕೆ. ಫ್ಲೇವರ್, ಗೀ ಫ್ಲೇವರೇ ಆಗಲಿ, ದೋಸೆ ಕ್ರಿಸ್ಪಿನೆಸ್ ಆಗಲಿ ಚೆನ್ನಾಗಿರುತ್ತೆ. ಓಕೆ. ಸುಮ್ಮನೆ ಯಾರು ಮುಳಬಾಗಿಲು ದೋಸೆ ಬಟ್ ಅಥೆಂಟಿಕ್ ಆಗಿ ಮುಳಬಾಗಿಲು ದೋಸೆ ಹುಟ್ಟಿರೋದಿಲ್ಲ. ನಿಮ್ದು ಮುಳಬಾಗಿಲು ಒರಿಜಿನಲ್ ದೋಸೆ, ಒರಿಜಿನಲ್ ಹೋಟೆಲ್ ಇದು. ಓಕೆ. ಬೇರೆದೆಲ್ಲ ನಮ್ದು ಯಾವುದು ಇಲ್ಲ, ನಾವು ಬ್ರಾಂಚಸ್ ಇಟ್ಟಿಲ್ಲ. ಬೇರೆ ಸುಮ್ಮನೆ ಇಮಿಟೇಷನ್ ಥರ ಮಾಡಿದ್ದಾರೆ ಅಷ್ಟೇ. ಎಲ್ಲ ಜೆರಾಕ್ಸ್ ಥರ. ಸೊ ದೋಸೆ ನಿಮ್ದು ಫೇಮಸ್ ಇಲ್ಲಿ. ಫುಡ್ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಚೆನ್ನಾಗಿದೆ. ಟೈಮಿಂಗ್ಸ್ ಏನು ಸರ್? ಮಾರ್ನಿಂಗ್ 7:30 to 11, ಈವ್ನಿಂಗ್ 6 to 8. 6 to 8. ಓಕೆ, ಸಂತೋಷ. ಸರ್, ನಮ್ಮಲ್ಲಿ ಮೆನು ಸಿಗೋದು ಬಂದ್ಬಿಟ್ಟು ತಟ್ಟೆ ಇಡ್ಲಿ ಸಿಗುತ್ತೆ. ದೋಸೆಯಲ್ಲಿ ಮಸಾಲೆ ದೋಸೆ, ಆನಿಯನ್ ದೋಸೆ, ಪ್ಲೈನ್ ದೋಸೆ, ಖಾಲಿ ದೋಸೆ, ಪುಡಿ ದೋಸೆ, ಓಕೆ, ಬಾತ್ ಮಸಾಲೆ, ಓಪನ್ ಆನಿಯನ್. ಜಾಸ್ತಿ ಹೋಗೋದು ಮಸಾಲೆ ದೋಸೆನಾ? ದೋಸೆ ಐಟಮ್ ಜಾಸ್ತಿ ಮಸಾಲೆ ದೋಸೆ ಅಂತ ಅದೇ ಫೇಮಸ್. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಜನ ಬರೀ ಚಿತ್ರಾನ್ನ ತಿನ್ನಕ್ಕೆ ಬರ್ತಾರೆ, ಓಕೆ, ಇಡ್ಲಿ ತಿನ್ನಕ್ಕೆ ಬರ್ತಾರೆ. ನೀವು ಟೇಸ್ಟ್ ಮಾಡಿದ್ರೆ ನೀವೇ ಹೇಳ್ತೀರಿ. ಹೌದು. ಆ ಥರ ಮ್ಯಾಕ್ಸಿಮಮ್ ಫೇವ್ರೇಟ್ ಬಂದು ದೋಸೆನೇ. ಹೌದು, ದೋಸೆ ಚೆನ್ನಾಗಿತ್ತು, ಮಸಾಲೆ ದೋಸೆ ಟೇಸ್ಟ್ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್.